ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಓದುವ ಅಭ್ಯಾಸದ ಬಗ್ಗೆ ಹೇಳ್ತಾ ಇರ್ತದೆ. ಯಾಕೆ ಅದು ತುಂಬ ಇಂಪಾರ್ಟೆಂಟು ಅಂದರೆ ನಮ್ಮ ನ್ಯೂರೋ ಪ್ಯಾಟ್ರನ್ಸಲ್ಲಿ ಒಂದು ಡೋಪಮೈನ್ ಎಫೆಕ್ಟ್ ಆಗಿರ್ಬೋದು, ಅಥವಾ ನಾವು ಹೊಸದಾಗಿ ಏನನ್ನಾದರೂ ವಿಷುವಲೈಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕಣ್ಣಲ್ಲಿ ಮುಂದೆ ಬರೋದಕ್ಕೆ ಯಾವುದು ಹೆಲ್ಪ್ ಆಗುತ್ತೆ ಅಂದರೆ ಈ ಓದುವ ಅಭ್ಯಾಸ. ನೀವು ಎಷ್ಟೇ ವಿಷುವಲ್ ಇಮೇಜಸ್ನ ನೋಡಿರಿ, ಬಟ್ ನೀವು ಓದುವಾಗ ನಿಮ್ಮ ಕಲ್ಪನಾ ವೃಂದಕ್ಕೆ ಹೊರಟೋಗ್ತೀರಾ. ಆ ಕಲ್ಪನೆಯನ್ನು ಮಾಡ್ಕೊಳ್ಳೋದೇ ವೆರಿ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಕಥೆಯನ್ನು ಓದುವಾಗ ಒಂದು ಮರ ಇತ್ತು, ಅಲ್ಲೊಬ್ಬ ಮನುಷ್ಯ ಇದ್ದ, ಅಲ್ಲಿ ಒಬ್ರು ಗುರುಗಳಿದ್ರು ಅಂತ ಹೇಳ್ತಾ ಹೋದಾಗ ಏನೆಲ್ಲ ಜ್ಞಾಪಕ ಬರುತ್ತೆ? ಒಂದೂರಲ್ಲಿ ಒಂದು ದೊಡ್ಡ ಮರ ಇತ್ತು, ಆ ಮರದ ಹತ್ರ ಒಂದು ನದಿ ಇತ್ತು, ಆ ನದಿಯ ಪಕ್ಕದಲ್ಲಿ ಒಬ್ಬ ಗುರುಗಳು ಆ ಮರದ ಕೆಳಗೆ ವಾಸ ಮಾಡ್ತಾ ಇದ್ರು. ಅಲ್ಲಿಗೆ ಒಬ್ಬ ಬಡ ಬ್ರಾಹ್ಮಣ ಬಂದು ಗುರುಗಳನ್ನು ನೋಡಿದ ತಕ್ಷಣ ನಮಸ್ಕಾರ ಮಾಡಿ, ಗುರುಗಳೇ ನನ್ನನ್ನು ಆಶೀರ್ವಾದ ಮಾಡಿ ಅಂತ ಹೇಳ್ದ. ಆಗ ಗುರುಗಳು ಹೇಳಿದ್ರು, ಹೋಗಿ ನದಿ ಸ್ನಾನ ಮಾಡ್ಕೊಂಡು ಬಾಪ್ಪ ಅಂತ ಹೇಳಿದ್ರು. ಸರಿ ಅಂತ ಗುರುಗಳು ಹೇಳಿದ್ರು ಅಂತ ಆ ಬಡ ಬ್ರಾಹ್ಮಣ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸ್ನಾನ ಮಾಡ್ಕೊಂಡ್ಮೇಲೆ ಗುರುಗಳ ಹತ್ರ ಧನ್ಯತಾ ಭಾವದಿಂದ ಗುರುಗಳೇ ನನ್ನನ್ನು ಆಶೀರ್ವದಿಸಿ ಅಂತ ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಏನು ಆಶೀರ್ವಾದ ಬೇಕು ನಿಮಗೆ ಅಂತ. ನನಗೆ ನಿಮ್ಮ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸ್ಕೊಡಿ, ನನಗೆ ನಿಮ್ಮಲ್ಲಿ ಇರುವಂತಹ ಒಂದು ಸಾಮರ್ಥ್ಯವನ್ನು ಕೊಡಿ ಅಂತ ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೀನು ಅಷ್ಟೈಶ್ವರ್ಯ ಅಥವಾ ಬೇರೆ ಏನನ್ನೂ ಕೇಳಿದೆ ನನ್ನ ಸೇವೆಯಲ್ಲಿ ಇರಬೇಕು ಅಂತ ಅಂದ್ಕೊಂಡೆ, ನಿನ್ನ ಗುರು ಭಕ್ತಿಗೆ ನಾನು ಮೆಚ್ಚಿ ನಾನು ನಿಮಗೆ ವರವನ್ನು ಕೊಡ್ತೀನಿ ಅಂತ ಅಷ್ಟೈಶ್ವರ್ಯಗಳನ್ನ ಪ್ರಾಪ್ತಿ ಮಾಡ್ತಾರೆ. ಸೊ ಇವಾಗ ಆ ಬ್ರಾಹ್ಮಣ ದೊಡ್ಡ ಶ್ರೀಮಂತ ಆದ. ಈಗ ನಾನು ಹೇಳಿದಂಥ ಕಥೆಯನ್ನು ಯೋಚನೆ ಮಾಡಿದ್ರೆ, ಆ ಕಥೆಯನ್ನು ಹೇಳುವಾಗ ಒಂದು ನದಿ ಬರುತ್ತೆ, ಒಂದು ಮರ ಬರುತ್ತೆ, ಒಬ್ಬ ಗುರುಗಳು ಬರ್ತಾರೆ, ಅದಾದ ನಂತರ ಒಬ್ಬ ಬ್ರಾಹ್ಮಣ ಬರ್ತಾರೆ, ನದಿ ಸ್ನಾನಕ್ಕೆ ಹೋಗ್ತಾರೆ, ವಾಪಸ್ ಬರ್ತಾರೆ, ಮತ್ತೆ ಗುರುಗಳ ಹತ್ರ ಕ್ವಶನ್ ಕೇಳ್ತಾರೆ, ಗುರುಗಳನ್ನ ಆಶೀರ್ವಾದ ಮಾಡಿ ಅಂತಾರೆ. ನಂತರ ಏನಾಯ್ತು? ಗುರುಗಳ ಆಶೀರ್ವಾದ ಮಾಡ್ತಾರೆ, ಐಶ್ವರ್ಯ ಅಷ್ಟೈಶ್ವರ್ಯ ಎಲ್ಲನೂ ವರವಾಗಿ ಕೊಡ್ತಾರೆ. ಇದು ಎಲ್ಲನೂ ಹೇಳೋದು ಎಷ್ಟು ಚೆನ್ನಾಗಿ ಇರುತ್ತೋ ಅದನ್ನೇ ನೀವು ಬುಕ್ಕಲ್ಲಿ ಓದುವಾಗ ಅಥವಾ ಒಂದು ಇಮ್ಯಾಜಿನೇಷನ್ ಕಣ್ಮುಚ್ಕೊಂಡಾಗ ಬಂದಾಗ ಎಷ್ಟು ಚೆನ್ನಾಗಿರುತ್ತೆ. ದಿಸ್ ಇಸ್ ವಾಟ್ ದ ವಿಜುವಲೈಸೇಷನ್ ಡೂ, ದಿಸ್ ಇಸ್ ವಾಟ್ ದ ಜರ್ನಲಿಂಗ್ ಡೂ. ನೀವು ಬರೆಯೋ ವಿಷಯಗಳನ್ನು ಒಂದು ಸಾರಿ ಓದುವಾಗ ಆ ಒಂದು ವಿಷಯಗಳು ಕಣ್ಣು ಮುಂದೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವುದೇ ವಿಷಯವನ್ನು ನೀವೇ ಬರೀರಿ, ಇಲ್ಲ ಬರೆದಿರುವುದನ್ನು ಓದೋದ್ರಿಂದ ಆ ನ್ಯೂರೋ ಪ್ಯಾಟರ್ನ್ಸ್ಗಳು ಹೊಸದಾಗಿ ಕ್ರಿಯೇಟ್ ಆಗುತ್ತೆ. ನಮ್ಮ ಬ್ರೈನ್ಗೆ ಲಕ್ಷ ಕೋಟಿಯಷ್ಟು ನ್ಯೂರೋ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡುವಂತಹ ಶಕ್ತಿ ಇದೆ. ಬಟ್ ನಾವೇನು ಮಾಡ್ತೀವಿ, ಈ ರಿಪಿಟೇಟಿವ್ ಲೂಪ್ಸಲ್ಲಿ ಹೋಗಿ ಹಳೇ ನ್ಯೂರೋ ಪ್ಯಾಟರ್ನ್ಸ್ನೇ ಟ್ರೇಸ್ ಮಾಡ್ತಾ ಹೋಗ್ತೀವಿ. ಅದೇ ನಮಗೆ ಒಂದು ಕಲೆ ಥರ, ಒಂದು ಮಾರ್ಕ್ ಥರ ಬಿಟ್ಬಿಟ್ಟಿರುತ್ತೆ. ಸೊ ಅದು ಬೇಡ ಅಂತ ಅಂದರೆ ಹೊಸ ನ್ಯೂರೋ ಪ್ಯಾಟರ್ನ್ಸ್ನ ಕ್ರಿಯೇಟ್ ಮಾಡೋದೇ ಆಗಲಿ, ಈ ಡೋಪಮೈನ್ ಎಫೆಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡೋದೇ ಆಗಲಿ ಹೇಗೆ ಅಂತ ಅಂದರೆ ಈ ಒಂದು ನ್ಯೂ ಹ್ಯಾಬಿಟ್ಸ್ ಫಾರ್ಮೇಷನಿಂದ, ಅಥವಾ ಪ್ರತಿನಿತ್ಯ ಯಾವುದಾದ್ರೂ ಪುಸ್ತಕವನ್ನು ಓದಿ, ಸ್ಪಿರಿಚುಯಾಲಿಟಿ ಓದ್ತಿರೋ ಅಥವಾ ಸೆಲ್ಫ್ ಡೆವಲಪ್ಮೆಂಟ್ ಓದ್ತಿರೋ, ಟೆಕ್ಸ್ಟ್ ಬುಕ್ಸ್ ಓದ್ತಿರೋ, ಮನಿ ಮ್ಯಾನೇಜ್ಮೆಂಟ್ ಬುಕ್ ಓದ್ತಿರೋ, ಯಾವುದೇ ಪುಸ್ತಕವನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡ್ ಕಾಮಾಗಿರುತ್ತಲ್ಲ, ಆ ಮೂಮೆಂಟಲ್ಲಿ ಓದ್ತಾ ಬನ್ನಿ. ಡಿಸ್ಟ್ರಾಕ್ಷನ್ ಇರದೇ ಇರೋ ಕಡೆ ಕೂತ್ಕೊಂಡು ಓದ್ತಾ ಬನ್ನಿ. ಯಾವಾಗಲೂ ಹಿಂದೆ ಹೇಳೋರು, ಆವಾಗ ಇನ್ನು ಹೊಸದಾಗಿ ಟಿ ವಿ ಎಲ್ಲ ಬಂದಿತ್ತಲ್ಲ, ಆವಾಗ ಪ್ರತಿಯೊಬ್ಬರು ಮನೆಯಲ್ಲೂ ಸಂಜೆ ಇಂತಿಷ್ಟು ಸಮಯದಲ್ಲಿ ಟಿ ವಿಯನ್ನು ಆಫ್ ಮಾಡಿಬಿಡೋರು, ಮಕ್ಕಳು ಓದ್ತಾ ಇದ್ದಾರೆ ಅಂತ. ಬಟ್ ಈಗ ಏನಾಗಿದೆ, ಟಿ ವಿ ಆಫ್ ಆದರೂ ಮೊಬೈಲ್ ಸ್ಕ್ರಾಲಿಂಗಲ್ಲಿ ಹೋಗ್ತಾ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿ, ನಿಮ್ಮ ಮಕ್ಕಳಿಗೆ ಆಗಿರ್ಬೋದು ಅಥವಾ ನೀವೇ ಆಗಲಿ ಜೀವನದಲ್ಲಿ ಏನಾದರೂ ಹೊಸತು ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗೂ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಒಂದು ಪುಸ್ತಕವನ್ನು ಓದೋ ಹವ್ಯಾಸವಾಗಿ ರೂಢಿ ಮಾಡ್ಕೊಳ್ಳಿ. ದಿನಕ್ಕೆ ಅಟ್ಲೀಸ್ಟ್ ಒಂದು ಪೇಜನ್ನು ಓದ್ತೀನಿ ಅಂತ, ಏನೂ ಆಗಿಲ್ಲ ಅಂದರೆ 4 ಲೈನಿಂದ ಶುರು ಮಾಡ್ತಾ ಹೋಗಿ. ಫಸ್ಟ್ ದಿನ 4 ಲೈನ್ ಓದಿ, ನೆಕ್ಸ್ಟ್ ದಿನ 8 ಲೈನನ್ನು ಓದಿ, ನೆಕ್ಸ್ಟ್ ದಿನ 32 ಲೈನನ್ನು ಬನ್ನಿ. ಹೀಗೆ ಒಂದು ದಿನ ಒಂದು ಪೇಜ್ ಓದಿದ್ರೆ ನೆಕ್ಸ್ಟ್ ಡೇ 1.5 ಪೇಜು, 1.25 ಪೇಜು, 1.5 ಪೇಜು,
ಮುಕ್ಕಾಲು ಪೇಜು, ಹೀಗೆ ಪ್ರತಿನಿತ್ಯ ಸ್ವಲ್ಪ 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 ಚೇಂಜ್ ಮಾಡ್ತಾ ಬನ್ನಿ. ದಟ್ ಈಸ್ ವಾಟ್ ದ ಕಾಂಪೌಂಡ್ ಎಫೆಕ್ಟ್. ಕಾಂಪೌಂಡ್ ಎಫೆಕ್ಟ್ ಅಂದ್ರೆ ಏನು, ಕಾಂಪೌಂಡಿಂಗ್ ಅಂದ್ರೆ ಏನು ಅಂದ್ರೆ ಒಂದು ನಿರ್ದಿಷ್ಟವಾದ ಕೆಲಸಕ್ಕೆ ಸ್ವಲ್ಪ ಆ್ಯಡ್ ಆನ್ ಮಾಡ್ತಾ ಹೋಗುವಂಥದ್ದು. ಈ 10x ಎಫೆಕ್ಟ್ ಆಗಿರ್ಬೋದು, ಎಲ್ಲ ಹೇಗೆ ವರ್ಕ್ ಆಗುತ್ತೆ, ಏನೋ ದೊಡ್ಡ ದೊಡ್ಡ ವಿಷಯಗಳು ಅಂತ ಹೇಳ್ತಾರೆ, ಬಟ್ ಇದು ಯಾವುದು ದೊಡ್ಡ ವಿಷಯ ಅಲ್ಲ. ಸಿಂಪಲ್ ಹ್ಯಾಬಿಟ್ಸ್ಗಳಷ್ಟೇ, ಸಿಂಪಲ್ ಆಗಿ ನಡೆಯುವಂಥದ್ದಕ್ಕೆ ನೀವು ಆ್ಯಡ್ ಆನ್ ಮಾಡ್ತಾ ಹೋಗ್ತೀರಾ. ಪ್ರತಿಯೊಂದು ವಿಷಯದಲ್ಲೂ ಈ ರೀತಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಈಸಿಯಾಗಿ ಎವ್ರಿಥಿಂಗ್ ವಿ ಕ್ಯಾನ್ ಗೆಟ್. ಬಟ್ ಏನಾಗೋಗುತ್ತೆ, ಈಗ ಕೆಲವರು ಈ ದೊಡ್ಡ ದೊಡ್ಡ ಭಾಷಣ ಮಾಡಿದಾಗ ಇದನ್ನು ಕೇಳಿದಾಗ ಅನಿಸುತ್ತೆ, ಅಯ್ಯೋ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಇದು ಬರೀ ಈ 10x ಮೆಥಡ್ ಅಥವಾ ಕಾಂಪೌಂಡ್ ಎಫೆಕ್ಟ್ ಬರೀ ದುಡ್ಡಿನ ವಿಷಯದಲ್ಲಿ ಮಾತ್ರ ಆಗುತ್ತಾ, ಜೀವನದಲ್ಲಿ ಬೇರೆ ವಿಷಯಗಳಲ್ಲಿ ಆಗಲ್ವಾ ಅಂತ ಅನ್ನಿಸ್ಬೋದು. ಬಟ್ ಪ್ರತಿಯೊಂದು ವಿಷಯದಲ್ಲೂ ಆಗುತ್ತೆ. ಅದನ್ನು ಅಳವಡಿಸಿಕೊಳ್ಳುವಂತಹ ಅಥವಾ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಹೇಗೆ, ಇನ್ಕಲ್ಕೇಟ್ ಮಾಡ್ಕೊಳ್ಳೋದು ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಎಲ್ಲ ವಿಷಯಗಳನ್ನು ಹೇಗೆ ವಿಸ್ತಾರವಾಗಿ ಇರುತ್ತೋ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಯಾವಾಗ ಬರುತ್ತೆ ನಮಗೆ ಅಂದರೆ, ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ರೀಡಿಂಗ್ ಮಾಡಿದಾಗ ನಿಮಗೆ ಗೊತ್ತಿಲ್ಲದೆ ಯು ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ವಾಟ್ ಎವರ್ ಯು ಆರ್ ರೀಡಿಂಗ್. ಸೊ ಹಾಗಾಗಿ ಒಳ್ಳೆ ಪುಸ್ತಕಗಳನ್ನು ಓದಿ, ಪ್ರತಿಯೊಂದು ಪುಸ್ತಕನೂ ಒಳ್ಳೆಯದೇ ಇರುತ್ತೆ. ಕೆಲವೊಂದು ಆ ಪುಸ್ತಕದಲ್ಲಿ ಆ ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು, ಯಾವ ವಿಚಾರವನ್ನು ತೆಗೆದುಕೊಳ್ಬೇಕು, ಯಾವುದು ತೆಗೆದುಕೊಳ್ಬಾರ್ದು ಅನ್ನೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ಓದುವ ಅಭ್ಯಾಸ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ ಸಮಯದಲ್ಲಿ ಓದ್ತೀರಾ, ಸಮಯ ಸಿಕ್ಕಾಗ ಓದಿ, ಇಲ್ಲ ಓದೋದಕ್ಕೆ ಅಂತ ಒಂದು ನಿರ್ದಿಷ್ಟವಾದ ಸಮಯವನ್ನು ತೆಗೆದುಕೊಳ್ಳಿ. ಆ ಸಮಯದಲ್ಲಿ ನಿಮಗೆ ಯಾವ ಡಿಸ್ಟ್ರಾಕ್ಷನ್ನು ಇರ್ಬೋದು, ನಿಮ್ಮ ಪಾಡಿಗೆ ನೀವು ಆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲೇ ಕುತ್ಕೊಂಡು ಓದಿ. ಯಾಕೆ ಅಂದರೆ ಒಂದು ಯಾವುದೇ ಒಂದು ಹ್ಯಾಬಿಟ್ ಫಾರ್ಮೇಷನ್ ಆಗಬೇಕು ಅಂದರೂ ನಿರ್ದಿಷ್ಟ ಸಮಯ, ನಿರ್ದಿಷ್ಟ ಜಾಗ, ನಿರ್ದಿಷ್ಟವಾಗಿ ನೀವು ಕೂತ್ಕೊಳ್ಳುವಂತಹ ಭಂಗಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಆ ಮೂಮೆಂಟಲ್ಲಿ ಆ ಬ್ರೈನು ಆ ಕೆಲಸ ಮಾಡ್ತಾ ಹೋದರೆ, ಅಂದರೆ ಟೈಮ್ಗೆ ಅಲೈನ್ ಆಗ್ತಾ ಹೋದರೆ, ಇಟ್ ಈಸ್ ವೆರಿ ಈಸಿ ಟು ರೆಕಾರ್ಡ್ ಇನ್ ಯುವರ್ ಸಬ್ ಕಾನ್ಷಿಯಸ್. ಯಾಕೆ ಎಲ್ಲರೂ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾರೆ ಅಥವಾ 5 ಗಂಟೆಗೆ ಹೇಳ್ತಾರೆ ಅಂದರೆ, ದಟ್ ಈಸ್ ವಾಟ್, ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಇರುತ್ತೆ ಆ್ಯಂಡ್ ಅವ್ರಿಗೆ ಆ ಟೈಮ್ ಅನ್ನೋದು ಯುಟಿಲೈಸ್ ಆಗ್ತಾ ಹೋಗುತ್ತೆ. ಸೊ ಬೇರೆ ಎಲ್ಲ ಕೆಲಸಗಳು ಮಾಡೋ ಗುಂಪಲ್ಲಿ ಆ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಸೊ ಆ ಕೆಲಸ ಮಾಡೋದಕ್ಕಂತಲೇ ಅವರು ಆ ಸಮಯಕ್ಕೆ ಹೇಳ್ತಾರೆ. ನಾ ಎಷ್ಟೊಂದು ಬ್ಲಾಗ್ಗಳು ಇತ್ತೀಚೆಗೆ 4 AM ಚೇಂಜ್ಡ್ ಮೈ ಲೈಫ್, ಅಥವಾ ಎವ್ರಿ ಮಾರ್ನಿಂಗ್, ಐ ಮೀನ್ 5 AM ಏನು ಮಾಡಬೇಕು, 9 AM ಏನು ಮಾಡಬೇಕು ಅಂತ ಎಲ್ಲ ಬ್ಲಾಗ್ಸ್ಗಳಲ್ಲೂ ಇರುತ್ತೆ. ಸೊ ವಾಟ್ ದೇ ಬೇಸಿಕಲಿ ಟೆಲ್ ಅಸ್, ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ನಿಮಗೆ ಅಂತ ಕೊಡುವಂಥ ಸಮಯ. ನೀವು ಬೇರೆ ಆಫೀಸ್ಗೆ ಹೋಗೋದಕ್ಕೆ ಅಂತ 8 ಗಂಟೆಗೆ ಎದ್ದು ಶುಚಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು 9 ಗಂಟೆ ಅಷ್ಟರೊಳಗೆ ಮನೆಗೆ ಹೋಗ್ತೀರಾ. ಬಟ್ ನಿಮಗೆ ಅಂತ ನೀವು ಎಲ್ಲಿ ಸಮಯವನ್ನು ಕೊಟ್ಟಿರ್ತೀರಾ, ಬೇರೆಯವ್ರ ಕೆಲಸ ಮಾಡೋದಕ್ಕೆ ಅಂತ 9 ಗಂಟೆಗೆ ಮನೆಯಿಂದ ಹೊರಡುವಾಗ ನಿಮಗೆ ಅಂತ ನೀವು ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಅಂತ ಒಂದಿಷ್ಟು ಸಮಯವನ್ನು ಕೊಟ್ಟು ಈ ಕಾಂಪೌಂಡ್ ಎಫೆಕ್ಟ್ ಮೂಲಕ ಅದು ಈಸಿಯಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ರೀಡಿಂಗ್ ಹ್ಯಾಬಿಟ್ಸಿಂದನೇ ಬೇಸಿಕಲಿ ಇದೆಲ್ಲನೂ ಸಾಧ್ಯ ಆಗೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ನೊಂದಿಗೆ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್.